ಯುದ್ಧ ಕೇವಲ ಆಟೋ ಚಾಲಕರನ್ನಷ್ಟೇ ಅಲ್ಲ, ಅಡುಗೆ ಮನೆ ಮತ್ತು ಅನ್ನದಾತನ ಹೊಲಕ್ಕೂ ಬಿಸಿ ಮುಟ್ಟಿಸಿದೆ. ಸರ್ಕಾರ ಗೃಹ ಬಳಕೆಯ ಸಿಲಿಂಡರ್ಗೆ ತೊಂದರೆ ಇಲ್ಲ ಅಂತ ಹೇಳ್ತಾ ಇದ್ರು. ಜಿಲ್ಲೆಗಳಲ್ಲಿ ಜನ ಖಾಲಿ ಸಿಲಿಂಡರ್ ಹಿಡಿದು ಏಜೆನ್ಸಿಗಳ ಮುಂದೆ ಕ್ಯೂ ನಿಲ್ತಾ ಇದ್ದಾರೆ. ಗೃಹ ಬಳಕೆ ಸಿಲಿಂಡರ್ಗೂ ಮುಗಿಬಿದ್ದ ಗ್ರಾಹಕರು. ಬಳ್ಳಾರಿಯ ಏಜೆನ್ಸಿ ಮುಂದೆ ಸಾಲುಗಟ್ಟಿ ನಿಂತ ಜನ. ವಾಣಿಜ್ಯ ಬಳಕೆ ಸಿಲಿಂಡರ್ ಹಾಗೂ ಆಟೋ ಗ್ಯಾಸ್ಗೆ ಸಮಸ್ಯೆಯಾಗಿದೆ. ಗೃಹ ಬಳಕೆ ಸಿಲಿಂಡರ್ಗೆ ಸಮಸ್ಯೆ ಇಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ. ಆದರೆ ಬಳ್ಳಾರಿಯಲ್ಲಿ ಗೃಹ ಬಳಕೆ ಸಿಲಿಂಡರ್ಗೂ ಸಂಕಷ್ಟ ಎದುರಾಗಿದೆ. ಬಳ್ಳಾರಿ ತಾಲೂಕಿನ ಮೋಕಾ ಗ್ರಾಮದಲ್ಲಿ ಸಿಲಿಂಡರ್ಗಾಗಿ ನೂರಾರು ಜನ ಸಾಲುಗಟ್ಟಿದ್ರು. HP ಗ್ಯಾಸ್ ಏಜೆನ್ಸಿ ಬಳಿ ಖಾಲಿ ಸಿಲಿಂಡರ್ ಹಿಡಿದು ನೂರಾರು ಜನ ಕ್ಯೂ ನಿಂತಿದ್ರು. ಗೃಹ ಬಳಕೆ ಸಿಲಿಂಡರ್ಗೆ ಕೂಡ ಜನ ಕ್ಯೂ ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ನಾನೀಗ ಬಳ್ಳಾರಿ ತಾಲೂಕಿನ ಮೋಕಾ ಗ್ರಾಮದ ಹೊರಭಾಗದಲ್ಲಿರತಕ್ಕಂಥ ಒಂದು ಗ್ಯಾಸ್ ಏಜೆನ್ಸಿ ಮುಂಭಾಗ, ಅಂದರೆ ಒಂದು ಕಡೆ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತೇಳಿ ಹೋಟೆಲ್ ಉದ್ಯಮ ಸಾಕಷ್ಟು ಸಮಸ್ಯೆಗೆ ಸಿಲುಕಿದ್ರೆ, ಮತ್ತೊಂದು ಕಡೆ ಆಟೋ LPG ಸಿಗ್ತಾ ಇಲ್ಲ ಅಂತೇಳಿ ಆಟೋಗಳು ಕೂಡ ಸಂಪೂರ್ಣವಾಗಿ ಸ್ತಬ್ಧವಾಗಿರುವಂಥದ್ದು. ಇದರ ಮಧ್ಯೆ ಗೃಹ ಬಳಕೆ ಸಿಲಿಂಡರ್ಗೆ ಕೂಡ ಜನ ಪರದಾಟ ನಡೆಸುವಂಥ ಪರಿಸ್ಥಿತಿ ಬಳ್ಳಾರಿಯಲ್ಲಿ ನಿರ್ಮಾಣ ಆಗಿರುವಂಥದ್ದು. CNG ಗ್ಯಾಸ್ಗೂ ಶುರುವಾಯಿತು ಪರದಾಟ. ಆಟೋಗಳು ಗ್ಯಾಸ್ಗಾಗಿ ಪರದಾಟ ನಡೆಸ್ತಾ ಇವೆ. ಇದರ ನಡುವೆ ಯಾದಗಿರಿಯಲ್ಲಿ CNG ಗ್ಯಾಸ್ಗೂ ಸಂಕಷ್ಟ ಶುರುವಾಗಿದೆ. 1 kg CNG ಗ್ಯಾಸ್ ಬೆಲೆ 87 ರೂಪಾಯಿ ಇತ್ತು. ಆದ್ರೀಗ 91 ರೂಪಾಯಿ 30 ಪೈಸೆಗೆ ಏರಿಕೆಯಾಗಿದೆ. ಇಷ್ಟಾದ್ರೂ ಹಲವೆಡೆ ಗ್ಯಾಸ್ ಸಿಗ್ತಿಲ್ಲ. ಹೀಗಾಗಿ ಯಾದಗಿರಿಯ ಬಂಕ್ ಮುಂದೆ ಕಾರ್ಗಳು ಕೂಡ ಕ್ಯೂ ನಿಂತಿದ್ವು. ಅನ್ನದಾತರಿಗೆ ರಸಗೊಬ್ಬರ ಕೊರತೆ ಆತಂಕ. ಗಲ್ಫ್ ರಾಷ್ಟ್ರಗಳಿಂದ ಕೆಮಿಕಲ್ ಪೂರೈಕೆಯೂ ಆಗ್ತಿಲ್ಲ. ಹೀಗಾಗಿ ಮುಂದಿನ ದಿನಗಳಲ್ಲಿ ರಸಗೊಬ್ಬರಕ್ಕೂ ಸಂಕಷ್ಟ ಎದುರಾಗೋ ಆತಂಕ ಇದೆ. ಯಾದಗಿರಿ ಜಿಲ್ಲೆಯಲ್ಲಿ ಲಕ್ಷಾಂತರ ಎಕರೆಯಲ್ಲಿ ಭತ್ತ, ಹತ್ತಿ ಬೆಳೆಯಲಾಗುತ್ತೆ. ಭತ್ತಕ್ಕೆ ಹೆಚ್ಚಿನ ರಸಗೊಬ್ಬರ ಬಳಕೆ ಮಾಡಲಾಗುತ್ತೆ. ಹೀಗಾಗಿ ಅನ್ನದಾತರು ಈಗಲೇ ಆತಂಕಗೊಂಡಿದ್ದಾರೆ. ಆದರೆ ಮಾಲೀಕರು ಮಾತ್ರ ಸದ್ಯಕ್ಕೆ ಸಮಸ್ಯೆ ಇಲ್ಲ ಅಂತಾರೆ. ಹೋಟೆಲ್ಗಳು ಬಂದ್, ತರಕಾರಿ ಬೆಲೆ ಕುಸಿತ. ಸಿಲಿಂಡರ್ ಸಂಕಷ್ಟದಿಂದ ಬೆಂಗಳೂರಲ್ಲಿ ನೂರಾರು ಹೋಟೆಲ್ಗಳು ಬಂದ್ ಆಗಿವೆ. ಇದು ರೈತರಿಗೆ ಬರೆಗೆಳೆದಿದೆ. ಚಿಕ್ಕಬಳ್ಳಾಪುರ APMC ಮಾರ್ಕೆಟ್ನಲ್ಲಿ ತರಕಾರಿ ಬೆಲೆ ಕುಸಿತಗೊಂಡಿದೆ. ಇಲ್ಲಿಂದ ಬೆಂಗಳೂರು, ಹೈದರಾಬಾದ್ಗೆ ತರಕಾರಿ ಹೋಗ್ತಿಲ್ಲ. ಹೀಗಾಗಿಯೇ ಬೆಲೆ ಕುಸಿತವಾಗಿದೆ. ಹೀಗೆ ಇರಾನ್ ಅಮೆರಿಕ ಯುದ್ಧದಿಂದಾಗಿ ಕರುನಾಡಿನ ಹಳ್ಳಿಗಳಲ್ಲೂ ಒಂದಿಲ್ಲ ಒಂದು ಸಮಸ್ಯೆ ಎದುರಾಗಿದೆ. ಬ್ಯೂರೋ ರಿಪೋರ್ಟ್, TV9.